ಅಪ್ಪ ಹುಡುಗಿ ಕಡೆಯವರು ನೀವು ಕೊಟ್ಟಿರೋ ದೊಡ್ಡ ಮನೆ ಒಡವೆನ ಎತ್ತು ಮಡಿಕೊಂಡು ಆ ಮೇಡಮ್ಗೆ ನಕಲಿ ಒಡವೆ ಹಾಕವ್ರೆ. ಒಂದು ನಿಮಿಷ ಜಾನಕಿ ಎದ್ದೇಳಮ್ಮ. ಶ್ಯಾಮರಾವ್ ಒಂದು ನಿಮಿಷ ಬನ್ನಿ. ಈ ಒಡವೆಗಳು ಚಿನ್ನದ್ದ ಅಥವಾ ನಕಲಿದ್ದ ಅಂತ ಸ್ವಲ್ಪ ನೋಡಿ ಹೇಳಿ. ಬಲಗಾಲಲ್ಲಿ ಸೇರನ್ನ ಒದ್ದು ಒಳಗಡೆ ಬಾಮ್ಮ. ಇಲ್ಲ ಅಪ್ಪಯ್ಯ, ನಾವು ಒಳಗೆ ಬರೋಕ್ಕಿಲ್ಲ. ಇನ್ಯಾಕೆ ಈ ಮನೆಗೆ ಬರಬಾರ್ದು ತೀರ್ಮಾನ ಮಾಡೀವಿ. ಡಿಕ್ಕಿ ಹೊಡ್ಕೊಂಡ್ರೆ ಇನ್ನೊಂದು ಕಿತ್ತ ಹೊಡ್ಕೋಬೇಕು, ಇಲ್ಲಾಂದ್ರೆ ಹಣೆ ಮ್ಯಾಗ ಕೊಂಬರ್ತೈತೆ. ಇವಾಗ ನಾನೇ ಡಿಕ್ಕೆ ಹೊಡಿತೀನಿ. ಇವಾಗ ನಾಡಮೇ ಹೊಡಿತಾರೆ. ಇದೇನ್ರಿ ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಇನ್ನೂ ಚೆನ್ನಾಗಿ ಕುಡಿದು ಸಖತ್ತಾಗಿ ಸೆಲೆಬ್ರೇಟ್ ಮಾಡಬೇಕಾಗಿತ್ತು ತಾನೆ? ದುಡ್ಡು ಇರಲಿಲ್ಲ ಅಂದರೆ ನನ್ನ ಹತ್ರ ಕೇಳಬೇಕಿತ್ತು. ಇವತ್ತಿನ ಖುಷಿನ ಇನ್ನು 1 ವಾರ ಸೆಲೆಬ್ರೇಟ್ ಮಾಡ್ಬೋದು. ಅಷ್ಟು ಖುಷಿಯಾಗಿದ್ದೀನಿ ನಾನು, ಗೊತ್ತಾ? ಏನೈತೆ ನಿಂಗೆ? ಅಶೋಕ್, ಆ ದೇವ್ರ ಹತ್ರ 1 ಕಣ್ಣು ಕೊಡಪ್ಪ ಅಂತ ಬೇಡ್ಕೊಂಡ್ರೆ 2 ಕಣ್ಣು ಕೊಟ್ಟು ಜೊತೆಗೆ ತಂಪಾಗಿರ್ಲಿ ಅಂತ ಕೂಲಿಂಗ್ ಗ್ಲಾಸು ಕೊಟ್ಟಾಗಿದೆ. ನನಗೆ ಎಷ್ಟು ಖುಷಿಯಾಗಿದೆ ಗೊತ್ತಾ? ಹಾ, ರಾಮಣ್ಣನ ಮದುವೆ ಆಗಿದ್ದೇನೋ ಖುಷಿನೇ. ಅಣ್ಣ ಶಾನೆ ಧೂಳದೆ, ನಡಿ ಹೊರಗೆ ಹೋಗುಮ್ಮ. ಅಣ್ಣ ಈಗಲೂ ಸಮಯ ಮಿಂಚಿಲ್ಲ. ಲೈ ನಡ್ಲಾ, ಕ್ಲೀನ್ ಮಾಡಿ ನಡಿ. ನೀವಿಲ್ಲೇ ಇರಿ, ನಾನು ಮಂಜಾಗ ಕ್ಲೀನ್ ಮಾಡ್ತೀವಿ. ಅಯ್ಯೋ ಇಲ್ಲ ಇಲ್ಲ ಇರಿ, ನಾನು ಬರ್ತೀನಿ, ಒಟ್ಟಿಗೆ ಕ್ಲೀನ್ ಮಾಡೋಣ. ಬೇಡ ಬೇಡ. ಎರಡು ದಿನ ಇದ್ದು ಹೋಗ್ಬೋದಾಗಿತ್ತು, ಯಾಕೆ ಅರ್ಜೆಂಟು? ಇಲ್ಲ ಚಂದ್ರು, ಹೊರಡ್ತೀವಿ, ಬರ್ತೀವಕ್ಕ. ಸುಶೀಲಾ, ನನಗೆಲ್ಲ ಅರ್ಥ ಆಯಿತು. ಜಾನು ಎಲ್ಲರಿಗೂ ತುಂಬ ಮುದ್ದು. ನನ್ನ ಮುದ್ದು ಮಗಳಿಗೆ ಹೀಗಾಗ್ಬೇಕಿತ್ತ? ನಿನ್ನೆಯಿಂದ ಇವ್ರಿಗೆ ಹೇಳ್ತಾನೆ ಇದ್ದೀನಿ, ಬನ್ನಿ ಹೋಗಿ ನೋಡ್ಕೊಂಡು ಬರೋಣ ಅಂತ. ಇವ್ರು ಬರ್ತಾನೆ ಇಲ್ಲ, ನಾನೇನು ಮಾಡಲಿ? ಸುಶಿ, ಅವಳೇ ಬರಬೇಡಿ ಅಂತ ಹೇಳಿದಾಳಲ್ಲ, ಮತ್ತು ನಾವು ಹೇಗೆ ಹೋಗೋದು? ನೀವಿನ್ನೂ ಅವಳ ಮಾತನ್ನ ಕೇಳ್ತಾ ಇರಿ. ಅವಳ ಮಾತನ್ನ ಕೇಳಿದಕ್ಕೆ ಹೀಗಾಗಿರೋದು.
ಅಲ್ಲ ರೀ, ನಮ್ಮ ಜಾನು ಇನ್ನು ಚಿಕ್ಕ ಹುಡುಗಿ, ಅವಳಿಗೇನು ಗೊತ್ತಾಗೋದಿಲ್ಲ. ಅದಕ್ಕೆ ಹೇಳಿದ್ರು ಈ ಮದುವೆ ಬೇಡ ಅಂತ. ನನ್ನ ಮಾತು ಯಾರು ಕೇಳ್ತಾರೆ? ಸುಶಿ, ಎಲ್ಲ ಆದ್ಮೇಲೆ ಈ ಮಾತು ಬೇಡ ಪ್ಲೀಸ್. ಹೌದು ಸುಶೀಲಾ, ಇನ್ಮೇಲೆ ಅವರಿಬ್ರು ಚೆನ್ನಾಗಿರೋದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡೋಣ, ಅದೇ ಒಳ್ಳೆಯದು. ಇನ್ನೆಲ್ಲಿ ಖುಷಿ ವೀಣಾ, ಯಾರೂ ಬೇಡ ಅಂತ ಇಬ್ಬರೇ ತೋಟದ ಮನೇಲಿ ಇರಬೇಕು ಅಂತ ಅಂದ್ಕೊಂಡಿದಾರಲ್ಲ, ಅದೇನು ಹುಚ್ಚಾಸೆನೋ ನಮ್ಮ ಜಾನುಗೆ. ಅಲ್ಲ, ಅವಳಿಗೆ ಭವಿಷ್ಯದ ಬಗ್ಗೆ ಸ್ವಲ್ಪನೂ ಯೋಚನೆನೇ ಇಲ್ವಾ? ಇನ್ನು ಮುಂದೆ ಅವರಿಬ್ರು ಗಂಡ ಹೆಂಡತಿ, ಅವ್ರ ಭವಿಷ್ಯ ಅವ್ರ ಕೈಯಲ್ಲಿ, ಅವ್ರ ಜೀವನದ ದಾರಿ ಅವ್ರು ನೋಡ್ಕೊಳ್ತಾರೆ. ಅದಕ್ಕೆ ಅಂತ ಈ ಥರದ ನಿರ್ಧಾರಗಳನ್ನ ಶಾರದಕ್ಕ ಬನ್ನಿ. ಹಾಂ, ಇದ್ರಾಗೆ ಚಟ್ನಿ ಪುಡಿ, ಉಪ್ಪಿನಕಾಯಿ, ಪುಳಿಯೋಗರೆ ಗೊಜ್ಜು ಎಲ್ಲ ತಂದೀವ್ನಿ. ಹಾಂ, ಸ್ನಾನ ಮಾಡ್ಕೊಂಡು ಬನ್ನಿ, ನಾನು ಹೋಗಿ ತಿಂಡಿ ಮಾಡ್ತೀನಿ, ತಿನ್ನೋರಂತೆ. ನಿಂತ್ಕೊಳ್ಳೋಣಮ್ಮ. ನೀ ಇವಾಗೇನಾದ್ರೂ ಹೋದ್ರೆ ಇನ್ಯಾವತ್ತು ನಿಂತಾವ ಮಾತಾಡಕ್ಕಿಲ್ಲ. ಜಪ್ತಿ ಮಾಡಿಕೋ. ನಾ ಹೇಳ್ತೀನಿ ನೋಡವ್ವ, ಸೊಸಿ ಇಲ್ಲಿ ತನ ಬಂದು ಕರೆಯುತ್ತಾನ, ನೀನು ಅಲ್ಲಿಗೆ ಹೋಗೋದು ಬೇಡ. ಸೊಸಿ ಖುದ್ದು ಬಂದು ನನ್ನ ಕರೀದಿದ್ರೆ ನಾ ಹೋಗುವಾಕಿನ ಅಲ್ಲ. ನೀವು ಪಪ್ಪ ಜೋಡಿ ಹೋಗಿ ಅಜ್ಜಿನ ಪೂಜೆ ಕರ್ಕೊಂಬರಲ್ಲ. ಇವತ್ತು ಸುಮ್ಮನೆ ಇರ್ತಿ, ಆದರೆ ಯಾವತ್ತಾದ್ರೂ ಅವಕಾಶ ಸಿಕ್ತು ನೋಡಿ, ಆಗಿದ್ದು ನಿಮಗೆ ಕೋಲಾಟ ಬಿಟ್ನಲ್ಲ ನಿಮಗೆ. ಪಿಂಕಿ, ನಿನ್ನೆ ಜ್ಞಾಪಿಸ್ಕೊತಾ ಇದ್ದೆ ಕಣೆ. 100 ವರ್ಷ ಆಯ್ತು ನಿಂಗೆ. 100 ವರ್ಷನೂ ಇಲ್ಲೇ ಇದ್ದು ಅನುಭವಿಸ್ಲಿ ಅಂತನಾ? ಯಾಕೆ ಪಿಂಕಿ, ಏನಾಯ್ತು? ಹೇಗಾದ್ರೂ ಮಾಡಿ ನನ್ನ ಲಕ್ಕಿನ ಮದ್ವೆ ಆಗ್ತಿದ್ದೆ, ನೀವೇ ತಪ್ಪಿಸಿದ್ದು. ನಿನ್ ಲಕ್ಕಿನ ಮದ್ವೆ ಮಾಡ್ಕೊಂಡಿದ್ದಿದ್ರೆ ಹೇಗಿರ್ತಿದ್ದೆ ಹೇಳು? ನನ್ನ ತಂದೆ ಮತ್ತು ನಿನ್ನ ಗುರುಗಳ ಇವತ್ತಿನ ಸ್ಥಿತಿಗೆ ಕಾರಣ ಆದವರನ್ನ ಸುಮ್ಮನೆ ಬಿಡೋದು ಬೇಡ. ಹೇಳಿದ್ದೆಲ್ಲ ಅರ್ಥ ಆಗಿದೆ ಅಲ್ವಾ? ಹಾಗಿದ್ರೆ ಈಗಲೇ ಶೇಖರಿ ಮನೆಗೆ ಹೋಗು, ನಾವು ಹೇಳಿದ ಕೆಲಸ ಮಾಡು, ಹೋಗು. ಹೇಳಿ ಮಾವ, ಪರವಾಗಿಲ್ಲ ಹೇಳಿ. ಜಾಜಿಗೆ ಅಲ್ಪಾಯುಷ್ಯ ಕಣೋ. ಲಕ್ಷ್ಮಿ, ಲಕ್ಷ್ಮಿ! ಬಂದೆ. ಏನು? ಅಪ್ಪಂದ ಫೋನು? ಹೌದು, ಅಪ್ಪಂದೇನೆ. ನನ್ನ ಹತ್ರನೇ ಸುಳ್ಳುಗೊಳ್ತೀರಾ? ಇವನ್ ನಂಬರು ನಾಟ್ ರೀಚಬಲ್, ನಮ್ಮ ಲಕ್ಷ್ಮಿ ನಂಬರು ಸ್ವಿಚ್ ಆಫ್. ಅಲ್ಲಿಗೆ ಇವರಿಬ್ರು ಊರು ಬಿಟ್ಟು ಹೋಗಿರೋದು ಕನ್ಫರ್ಮ್. ಲಕ್ಷ್ಮಿ ಅವ್ರ ಫೋನು ಚಾನೆಲ್ ಸ್ವಿಚ್ ಆನ್ ಆಗಿತ್ತಂತೆ. ನಿನಗೆ ಯಾವತ್ತೇ ಯಾವುದೇ ಪ್ರಶ್ನೆ ಹುಟ್ಟಿದ್ರೂ ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಈಗ ಬಾ, ಮನೆಗೆ ಹೋಗೋಣ. ಇಷ್ಟು ದಿನ ತಿಳ್ಕೊಂಡಿದ್ದೆ ತಪ್ಪು. ಈಗ ನೀನೇನು ಅಂತ ನನಗೆ ಸರಿಯಾಗಿ ಅರ್ಥ ಆಗಿದೆ.
ನೋಡಿ ಆಚೆ ಹೋಗೆ. ಈ ಪ್ರಾಡಕ್ಟ್ ಬಗ್ಗೆ ಪ್ರೆಸೆಂಟೇಷನ್ ಮಾಡೋ ಜವಾಬ್ದಾರಿ ನಮ್ಮ ಕಂಪ್ನಿಗೆ ಸೇರಿರೋ ಯಂಗ್ ಆ್ಯಂಡ್ ಟ್ಯಾಲೆಂಟೆಡ್ ಆದಿತ್ಯ ದ ಚಾಂಪ್. ಏನಾಯ್ತು ಚಾಂಪ್? ಸರ್ ಪ್ರೆಸೆಂಟೇಷನ್ ರೆಡಿ ಇತ್ತು. ಫೋಲ್ಡರ್ ಸಿಗ್ತಾನ ಸರ್? ನಿಮ್ಮ ಮೇಲೆ ತುಂಬ ವಿಶ್ವಾಸ ಇಟ್ಟು ಈ ಜವಾಬ್ದಾರಿ ಕೊಟ್ಟಿದ್ದೆ, ನೀವು ಪ್ರೆಸೆಂಟೇಷನ್ ಮಾಡ್ತೀರಾ ಅಂತ. ಈಗ ಈ ಪ್ರೆಸೆಂಟೇಷನ್ ನಮ್ಮ ಮುಂದೆ ಎಕ್ಸಿಕ್ಯೂಟ್ ಮಾಡೋ ರಿಲಯಬಲ್ ಪರ್ಸನ್ ಅಂದರೆ ಮಿಸ್ ಶನಾಯ. ನೋಡು, ಅವನು ಇವತ್ತು ಅಪಾಯದಿಂದ ತಪ್ಪಿಸ್ಕೊಂಡು ಬಂದಿರ್ಬೋದು. ನಾನು ಅವನ ಕೈ ರೇಖೆ ನೋಡಿರೋ ಪ್ರಕಾರ ಅವನ ಜೀವನದಲ್ಲಿ ತುಂಬ ಅನುಭವಿಸಿ ಒದ್ದಾಡೋದನ್ನ ನೀನು ನಿನ್ನ ಕಣ್ಣಲ್ಲೇ ನೋಡ್ತೀಯಾ? ನಾಗಿಣಿ, ನಿನ್ನ ಆವಾಸನವನ್ನು ಯಾರಿಂದನೂ ತಡೆಯಕ್ಕಾಗಲ್ಲ. ಯಕ್ಷ, ಈಗ ನೀನು ಈ ಭೂಮಿಗೆ ಬರಲೇಬೇಕು. ಬಾ.